ನಮಸ್ತೆ ಎಲ್ರಿಗೂ ರಸಿಕತೆ ಚಾನೆಲ್ಗೆ ಸ್ವಾಗತ. ಇಂದು ಒಂದು ಮಸಾಲಾ ತುಂಬಿರೋ ಕತೆ ಹೇಳ್ತೀನಿ. ಕೊನೆ ತನಕ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಾನು ಐಶ್ವರ್ಯ. ಈಗ ನನಗೆ 40 ವರ್ಷ ವಯಸ್ಸು. ಬೆಂಗಳೂರಿನ ಪ್ರತಿಷ್ಠಿತ ಕಂಪ್ನಿ ಒಂದರಲ್ಲಿ ಕೆಲಸ ಮಾಡ್ತಿದ್ದೇನೆ. ದೇವ್ರು ನನಗೆ ಯಾವುದ್ರಲ್ಲಿಯೂ ಕಮ್ಮಿ ಮಾಡಿಲ್ಲ. ಐಷಾರಾಮಿ, ಮನೆ, ಕಾರು ಎಲ್ಲವೂ ಇದೆ. ನಮ್ಮ ಅಪ್ಪ 5 ಹೋಟೆಲ್ಗಳ ಮಾಲೀಕ. ಆಸ್ತಿಯ ಜೊತೆಗೆ ನನಗೆ ದೇವ್ರು ಸೌಂದರ್ಯವನ್ನ ಕೂಡ ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದಾನೆ. ಆದ್ರಿಂದ ಕಾಲೇಜ್ ಹೋಗೋವಾಗ್ಲೇ ಹುಡುಗರ ದಂಡು ನನ್ನ ಹಿಂದೆ ಬರ್ತಿತ್ತು. ತರಗತಿ ಒಳಗಡೆ ಎಲ್ಲರೂ ನನ್ನನ್ನೇ ನೋಡ್ತಿದ್ರು. ನನಗೋಸ್ಕರ ಕಾಲೇಜ್ನಲ್ಲಿ ಅದೆಷ್ಟು ಗಲಾಟೆಗಳು ನಡೆದಿದೆ ಗೊತ್ತಾ? ಕಾಲೇಜ್ ಮುಗಿಸಿ ಒಂದು ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಸಿಕ್ಕಿತ್ತು. ಅಪ್ಪ ಅಷ್ಟರಲ್ಲಿ ಒಬ್ಬ ಮುಂಬೈನ ಐಷಾರಾಮಿ ಹೋಟೆಲ್ ಉದ್ಯಮಿಯ ಜೊತೆ ಮದುವೆ ಮಾಡಿಸಿದ್ರು. ಮದುವೆ ಹೇಗೋ ಚೆನ್ನಾಗಿ ನಡೆಯಿತು. ಆದರೆ ಅವನಿಗೆ ಬೇರೆ ಹುಡುಗಿರ ಜೊತೆ ಸಂಬಂಧ ಇತ್ತು. ನಾನು ಯಾವಾಗಲೂ ಅವನ ಮೊಬೈಲ್ ಪರೀಕ್ಷಿಸ್ತಿದ್ದೆ. ಅವನು ಮುಂಬೈನಲ್ಲಿ ಲೇಡೀಸ್ ಬಾರ್ ನಡೆಸ್ತಿದ್ದ. ಕೋಟಿ ಕೋಟಿ ಸಂಪಾದನೆ ಮಾಡ್ತಿದ್ದ ಅವನಿಗೆ ಮುಂಬೈನ ಪ್ರತಿಷ್ಠಿತ ಮನೆಯ ಹುಡುಗಿರ ಜೊತೆ ಸ್ನೇಹ ಇತ್ತು. ಮೊಬೈಲ್ ಚೆಕ್ ಮಾಡಿದ ನನಗೆ ಶಾಕ್ ಆಗಿತ್ತು. 20ರಿಂದ 23 ವರ್ಷದ ಹುಡುಗಿರ ಜೊತೆ ಏಕಾಂತದಲ್ಲಿ ಇದ್ದ ಫೋಟೋಗಳಿದ್ದವು. ಅಂದು ಅವನ ಮೇಲೆ ಬೆಟ್ಟದಷ್ಟಿದ್ದ ನನ್ನ ಪ್ರೀತಿ ನುಚ್ಚು ನೂರಾಯಿತು. ಅವತ್ತೇ ನಿರ್ಧಾರ ಮಾಡಿದೆ, ಅವನು ಹೇಗೆ ಹುಡುಗಿಯರ ಜೊತೆ ಎಂಜಾಯ್ ಮಾಡ್ತಾನೋ ನಾನು ಹಾಗೆ ಎಂಜಾಯ್ ಮಾಡ್ತೇನೆ ಎಂದು. ನನ್ನ ಕಂಪ್ನಿಯಲ್ಲಿ ಆಗಷ್ಟೇ ಡಿಗ್ರಿ ಮುಗಿಸಿ ನಮ್ಮ ಟೀಮ್ಗೆ ಅಭಿಷೇಕ್ ಅನ್ನೋ ಹುಡುಗ ಸೇರ್ಕೊಂಡಿದ್ದ. ದಿನಾಲೂ ಜಿಮ್ ಮಾಡೋ ಇವನು ಬಾಡಿ ಮಾತ್ರ ಸಖತ್ ಮೇಂಟೈನ್ ಮಾಡಿದ್ದ. ಬೆಳ್ಳಗೆ ಇದ್ದ. ಇವನನ್ನು ನೋಡಿದ್ರೆ ಒಂಥರ ಅಟ್ರಾಕ್ಷನ್ ಗೊತ್ತಾ? ಒಳ್ಳೆ ಮೈ ಕಟ್ಟಿರೋ ಹುಡುಗ ಬೇರೆ, ಅದ್ರಲ್ಲೂ ಬೆಳ್ಳಗೆ ಇದ್ರೆ ಕೇಳ್ಬೇಕಾ ಹೇಳಿ? ನಾವು ಆಂಟಿರು ಇದಕ್ಕೆ ಕಾಯ್ತಾ ಇರ್ತೀವಿ. ಪ್ರಾರಂಭದ ದಿನಗಳಲ್ಲಿ ಅಭಿಷೇಕ್ ನನ್ನ ಜೊತೆ ಮಾತನಾಡಲು ನಾಚ್ಕೊಳ್ತಿದ್ದ. ಹಾಗೆ ಸ್ವಲ್ಪ ಭಯ ಪಡ್ತಿದ್ದ ಕೂಡ. ದಿನ ಕಳೆದಂತೆ ಓರೆಗಣ್ಣಿನಿಂದ ನನ್ನನ್ನೇ ನೋಡ್ತಿದ್ದ ಹಾಗೂ ಕಿರುನಗೆ ಬೀರ್ತಿದ್ದ. ಹಾಗೆ ಒಮ್ಮೆ ಅವನನ್ನು ನಾನೇ ಮಾತನಾಡಿಸಿದೆ. ಎಲ್ಲಿರೋದು ನಿನ್ ಮನೆ? ಒಬ್ನೇ ಇರೋದಾ? ಹಾಗೆ ಅದು ಇದು ಅಂತ ಕೇಳಿದೆ. ಹೌದು, ನಾನು ಒಬ್ನೇ ರೂಮ್ ಮಾಡ್ಕೊಂಡಿದ್ದೀನಿ ಅಂದ. ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೇನೆ, ಆದ್ರಲ್ಲೂ ನಾನ್ ವೆಜ್ ಅಡುಗೆ ತುಂಬ ಚೆನ್ನಾಗಿ ಮಾಡ್ತೇನೆ ಅಂದ. ನಾನು ಕರಿಯಲ್ವಾ ಅಭಿ ಅಂದೆ. ಬನ್ನಿ ಮೇಡಮ್, ನಿಮ್ಗಿಲ್ದೇ ಇರೋದಾ ಅಂದ. ಭಾನುವಾರ ನೀವು ನಮ್ಮ ರೂಮ್ಗೆ ಬರಬೇಕು, ನಿಮಗೂ ಅಡುಗೆ ಹೇಳಿಕೊಡ್ತೀನಿ ಅಂದ. ಇಬ್ರೂ ಸೇರಿ ಮಟನ್ ಬಿರಿಯಾನಿ ಮಾಡೋಣ ಅಂದ. ಓಕೆ ಅಭಿ, ಬರ್ತೀನಿ ಅಂದೆ. ನೀನ್ ನನಗೆ ಅಡುಗೆ ಹೇಳಿಕೊಡ್ಬೇಕು, ಮತ್ತೆ ನೀನ್ ನನಗೆ ಊಟ ಮಾಡಿಸ್ಬೇಕು ಅಂದೆ. ಇದಕ್ಕೆ ಒಪ್ಕೊಂಡ್ರೆ ಬರ್ತೀನಿ ಕಣೋ ಅಂತ ಕಂಡೀಷನ್ ಹಾಕಿದೆ. ಆಯ್ತು ಸರಿ ಸರಿ ಅಂತ ನಾಚಿ ನೀರಾದ ನಮ್ಮ ಹುಡುಗ. ಮಾರನೇ ದಿನ ನನ್ನ ಕಾರ್ ಎತ್ಕೊಂಡು ಅಭಿ ಇರೋ ರೂಮ್ ಹತ್ರ ಹೋದೆ. ಕಾಲ್ ಮಾಡಿದೆ, ಹೊರಗಡೆ ಇದ್ದೀನಿ ಕಣೋ ಅಂತ. ಓನರ್ ಇದ್ದಾರೆ ಮೇಡಮ್, ಗೇಟ್ ಸೌಂಡ್ ಮಾಡದೆ ಒಳಗಡೆ ಬನ್ನಿ, ಕಾರ್ ಮನೆ ಹಿಂದೆ ಇರೋ ಖಾಲಿ ಜಾಗದಲ್ಲಿ ಪಾರ್ಕಿಂಗ್ ಮಾಡಿ ಬನ್ನಿ ಅಂದ. ಗೇಟ್ ಸೌಂಡ್ ಮಾಡದೆ ಒಳಗಡೆ ಹೋದೆ. ಅಭಿ ಬಿರಿಯಾನಿ ಮಾಡಲು ಎಲ್ಲೆಲ್ಲ ಸಾಮಾನು ರೆಡಿ ಮಾಡ್ಕೊಂಡಿದ್ದ. ನಾನು ಅವನಿಗೆ ಸಹಾಯ ಮಾಡ್ಲಾ ಅಭಿ ಅಂತ ಕೇಳಿದೆ. ಬನ್ನಿ ಮೇಡಮ್, ನೀವಿದ್ರೆ ಅಡುಗೆ ಮಾಡಲು ಮಜಾ ಬರ್ತದೆ ಅಂದ. ಸರಿ ಅಂತ ಹೇಳಿ ಡ್ರೆಸ್ ಚೇಂಜ್ ಮಾಡಿ ಶಾರ್ಟ್ ಮತ್ತೆ ಟೀ ಶರ್ಟ್ ಹಾಕ್ಕೊಂಡು ಅಡುಗೆ ಮನೆಗೆ ಹೋದೆ. ನನ್ನ ಪರ್ವತಗಳ ಮಧ್ಯೆ ಇರುವ ಕಣಿವೆಗಳು ಎದ್ದು ಕಾಣಿಸುತ್ತಿದ್ದವು. ಹಾಗೆ ಅಡುಗೆ ಶುರು ಮಾಡಿದೆವು. ನನಗೆ ಹೇಳಿಕೊಡು ಅಭಿ ಅಂತ ಹೇಳಿ ಅವನ ಹತ್ತಿರ ಹೋದೆ. ಅವನು ಸರಿ ಅಂತ ಹೇಳಿ ಹಿಂದೆಗಡೆ ಇಂದ ನನ್ನನ್ನು ಹಿಡಿದುಕೊಂಡು ಈರುಳ್ಳಿ ಕಟ್ ಮಾಡೋದನ್ನು ಹೇಳ್ಕೊಟ್ಟ. ಆಮೇಲೆ ಎಲ್ಲ ಮಸಾಲೆ ರೆಡಿ ಮಾಡಿಕೊಂಡು ಬಿರಿಯಾನಿ ಮಾಡಲು ಶುರು ಮಾಡಿದೆವು. ಬಿರಿಯಾನಿ ಆದಮೇಲೆ ನನಗೆ ನಲ್ಲಿ ಮೂಳೆ ಬೇಕು ಅಭಿ ಅಂದಿದ್ದೆ. ನಲ್ಲಿ ಮೂಳೆ ಚೀಪೋ ಸುಖ, ಬೇರೆ ಯಾವುದರಲ್ಲಿ ಇದೆ ಹೇಳಿ? ಆಮೇಲೆ ಇಬ್ಬರೂ ಕುಳಿತುಕೊಂಡು ಊಟ ಮಾಡಲು ಶುರು ಮಾಡಿದೆವು. ಅಭಿ ನನಗೆ ಊಟ ತಿನ್ನಿಸಲು ಶುರು ಮಾಡಿದ. ಅವನ ಕೋಮಲವಾದ ಕೈಗಳು ನನ್ನ ಕೆನ್ನೆ ಸವರುತ್ತಿದ್ದವು. ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಿದ್ದ ಅಭಿ. ಯಾಕೋ ಹಾಗೆ ನೋಡ್ತೀಯಾ ಎಂದೆ. ಅವನ ಕಣ್ಣಲ್ಲಿ ಪ್ರೀತಿ ತುಂಬಿತ್ತು. ನನ್ನ ಗಂಡ ಕೂಡ ನನಗೆ ಅಡುಗೆ ಮಾಡಿ ಊಟ ತಿನ್ನಿಸಿರ್ಲಿಲ್ಲ. ಆಮೇಲೆ ನಲ್ಲಿ ಮೂಳೆ ಕೊಟ್ಟ. ನಾನು ಅದನ್ನು ತಿನ್ನಲು ಶುರು ಮಾಡಿದೆ.
ಮೊದಲು ತುದಿಯನ್ನು ನಾಲಗೆಯಿಂದ ಚೀಪಿ ಆಮೇಲೆ ನೆಲಕ್ಕೆ ಕುಟ್ಟಿ ಒಳಗಡೆ ಇರುವ ಮಾಂಸವನ್ನು ಬಾಯಿಯಿಂದ ಸವಿಯಲು ಶುರು ಮಾಡಿದೆ. 4ರಿಂದ 5 ನಿಮಿಷ ಆಯ್ತು. ಅಭಿ, ಸಾಕ್ಬಿಡಿ, ಅದರಲ್ಲಿ ಇನ್ನೇನು ಉಳಿದಿಲ್ಲ. ಈಗ ಸ್ವಲ್ಪ ಮಲಗಿ ಸಂಜೆ ಮತ್ತೆ ಎದ್ದು ನಲ್ಲಿ ಮೂಳೆ ತಿನ್ನಿ ಎಂದ. ಹಾಯಾಗಿ ಇಬ್ಬರೂ ಮಲಗಿ ನಿದ್ರಿಸಿದೆವು. ಗಂಡನ ಪ್ರೀತಿ ಸಿಕ್ಕಿಲ್ಲ, ಆದ್ರೆ ಸ್ನೇಹಿತನ ಪ್ರೀತಿ ಸಿಕ್ಕಿತಲ್ಲ ಎಂದು ಖುಷಿಪಟ್ಟೆ. ಇಬ್ಬರೂ ನಿದ್ರೆಯಿಂದ ಎದ್ದುದ್ದು ಮತ್ತೆ ನಲ್ಲಿ ಮೂಳೆ ಚೀಪಿ ಎಲ್ಲ ಮಟನ್ ಖಾಲಿ ಮಾಡಿ ಅಲ್ಲಿಂದ ಹೊರಟೆ. ನಲ್ಲಿ ಮೂಳೆ ಯಾರದಾದ್ರೇನು ಅಲ್ವಾ? ಚೀಪೋ ಅವರು, ನಾವಾಗಿರ್ಬೇಕು ಅಷ್ಟೇ. ನಲ್ಲಿ ಮೂಳೆ ಯಾರಿಗೆಲ್ಲ ಇಷ್ಟ ಕಾಮೆಂಟ್ ಮಾಡಿ. ಓಕೆ, ಬಾಯ್. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳು ನೀವೇ ಮೊದಲು ನೋಡ್ಬೋದು.